ಜೊತೆಗೆ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ ವಕ್ತಾರರು. ನಮಸ್ತೆ ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸೊ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಜೋರಾಗಿ ಇತ್ತು, ಇವತ್ತು ಆರ್ಭಟ, ನೀವು ಕೂಡ ಅದರಲ್ಲಿ ಭಾಗಿಯಾಗಿದ್ರಿ. ಬಟ್ ಈಗಷ್ಟೇ ಫೈನಾನ್ಸ್ ಮಿನಿಸ್ಟರ್ ಒಂದು ಲೆಕ್ಕವನ್ನ ಕೊಡ್ತಾ ಇದ್ದಾರೆ ನಟರಾಜ್ ಗೌಡ್ರೆ. ನಾನು ಸ್ಟುಡಿಯೋದಲ್ಲಿ ಇದ್ದವರಿಗೂ ಕೂಡ ಅದರ ಮಾಹಿತಿಯನ್ನು ಈಗ ಕೊಟ್ಬಿಡ್ತೀನಿ. ಅವ್ರು ಲೆಕ್ಕ ಕೊಡ್ತಾ ಇದ್ದಾರೆ ರಾಜ್ಯಕ್ಕೆ ಎಷ್ಟು ಬಂದಿದೆ ಏನು ಅಂತ ಹೇಳಿ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. UPA ಮತ್ತು NDA ಜೊತೆಗೆ ಮಹಾತ್ಮ ಗಾಂಧಿ ನರೇಗಾದಲ್ಲಿ ಬಂದಿರೋದು 8,700 ಕೋಟಿಯನ್ನ UPA ಸರ್ಕಾರ ಕೊಡ್ತಾ ಇತ್ತು. ನಾವು 39,000 ಕೋಟಿಯನ್ನ ನರೇಗಾ ವಿಚಾರದಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿ ಇದು ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಿರುವಂಥದ್ದು ಡಾಟಾ ನಿಮ್ಗೆ ಹೇಳ್ತಾ ಇದ್ದೀನಿ ನಟರಾಜ್ ಗೌಡ್ರೆ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಲ್ಲಿ 3,600 ಕೋಟಿ UPA ಗೌರ್ಮೆಂಟ್ ಕೊಟ್ಟಿತ್ತು. ನಾವು 4,500 ಕೋಟಿ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಹೇಳ್ತಾ ಇದ್ದಾರೆ 2,300 ಕೋಟಿ UPA ಕೊಟ್ಟಿತ್ತು, 2,500 ಕೋಟಿಯನ್ನು ನಾವು ಕೊಟ್ಟಿದ್ದೀವಿ ಅಂತ. NRLM ಬ್ಯಾಂಕ್ ಲಿಂಕೇಜ್ದು 3,000 ಕೋಟಿಯನ್ನು UPA ಕೊಟ್ಟಿತ್ತು, ನಾವು 1,23,000 ಕೋಟಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿ. ಸೊ NRLM ಮತ್ತು RF ಮತ್ತು CSF ಅದರಲ್ಲಿ 4.7 ಕೋಟಿ, ಆಮೇಲೆ 1,760 ಕೋಟಿಯನ್ನು ನಾವು ಕೊಟ್ಟಿದ್ದೀವಿ ಅಂತೇಳಿ. UPA ಕೊಟ್ಟಿದ್ದು ಬರೀ 4.7 ಕೋಟಿ ಅಂತ. NSAP ಫಂಡ್ ರಿಲೀಸ್ ಮಾಡಿರೋದು 2,500 ಕೋಟಿ, UPA 4,700 ಕೋಟಿ ನಾವು ಕೊಟ್ಟಿದ್ದೀವಿ ಅಂತ. ಫೈನಾನ್ಸ್ ಕಮಿಷನ್ ಫಂಡ್ ರಿಲೀಸ್ ಮಾಡಿರೋದು 4,400 ಕೋಟಿ UPA, 18,000 ಕೋಟಿ NDA ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ ನಟರಾಜ್ ಗೌಡ್ರೆ? ಇಲ್ಲ, ನಾನು ಅವರ ಅಂಕಿಅಂಶನ ಸುಳ್ಳು ಅಂತ ಹೇಳೋದಿಲ್ಲ, ಅವರ ಅಂಕಿಅಂಶ ಸರಿ ಇದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ 2004ರಲ್ಲಿ UPA ಸರ್ಕಾರ ಶುರುವಾದಾಗ ನಮ್ಮ ಬಡ್ಜೆಟ್ ಇದ್ದಿದ್ದು 4,50,000 ಕೋಟಿ. ಇವಾಗ ಈ ವರ್ಷ 2024ರಲ್ಲಿ ನಮ್ಮ ಬಡ್ಜೆಟ್ ಬಂದು 47 ಲಕ್ಷ ಕೋಟಿ ಕೇಂದ್ರ ಸರ್ಕಾರದ್ದು. ನಾವು ರಾಜ್ಯದಿಂದ ದೇಶಕ್ಕೆ ತೆರಿಗೆ ಕೊಡ್ತಾ ಇರೋದೇನು, ನಾನು ಅದನ್ನ ಹೇಳ್ತಾ ಇದ್ದೀನಿ. ನಮ್ಗೆ ಯಾವ್ದು ಬಂದಿಲ್ಲ, ಬರ್ಬೇಕಾಗಿರೋದು ಯಾವ್ದು ಉಳಿದಿದೆ ಅದನ್ನ ಹೇಳ್ತಾ ಇದ್ದೀನಿ. ಬಂದಿರೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಂದಿರೋದು ನಾನು ಈಗ 2023-24 ನಮ್ಮ ರಾಜ್ಯದಿಂದ 4,30,000 ಕೋಟಿ ತೆರಿಗೆ ಕಲೆಕ್ಟ್ ಆಗಿ ದೇಶಕ್ಕೆ ಹೋಗ್ತಾ ಇದೆ. ನಮಗೆ ಬರ್ತಾ ಇರ್ತಕ್ಕಂಥದ್ದು ಎಷ್ಟು? 50,000 ಕೋಟಿ ಮಾತ್ರ. 50,000 ಕೋಟಿನಲ್ಲಿ 37,000 ಕೋಟಿ ಡೆವಲ್ಯೂಷನ್ ಆಗಿ 13,000 ಕೋಟಿ ರೂಪಾಯಿ ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ ಮಾತ್ರ ನಾನು ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ 14ನೇ ಹಣಕಾಸಿನ ಆಯೋಗ ಮತ್ತು 15ನೇ ಹಣಕಾಸಿನ ಆಯೋಗದಲ್ಲಿ ಏನು ವ್ಯತ್ಯಾಸ ಇದೆ, ಆ ವ್ಯತ್ಯಾಸದಲ್ಲಿ ನಮಗೆ 62,000 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಇದನ್ನ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಮಧ್ಯಂತರವಾಗಿ ಅವ್ರೇನ್ ನಮಗೆ ಕೊಡ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರಲ್ಲ, 5,495 ಕೋಟಿ ರೂಪಾಯಿ ಒಂದು. ಎರಡನೇದು ಪೆರಿಫೆರಲ್ ರಿಂಗ್ ರಸ್ತೆಗೆ 3,000 ಕೋಟಿ ರೂಪಾಯಿ, ಮತ್ತೆ ಈ ನೀರಾವರಿ ಯೋಜನೆಗಳಿಗೆ ಲೇಕ್ ಡೆವಲಪ್ಮೆಂಟ್ಗಳಿಗೆ 3,000 ಕೋಟಿ, 11,545 ಕೋಟಿ ರೂಪಾಯಿಗಳು ಅವು ಕೊಟ್ಟಿಲ್ಲ. ನಾವು ಕೊಡ್ಬೇಕಾಗಿರೋದ ಕೇಳ್ತಾ ಇದೀವಿ. ಬಹುದೊಡ್ಡದಾಗಿ ನಿಮ್ಮ ಮೇಲೆ ಆರೋಪ ಏನು ಬರ್ತಾ ಇದೆ ಅಂತಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇರೋದು ಕಾಲ್ಪನಿಕವಾದಂತ ನಷ್ಟಗಳು ಈ ರೀತಿಯಾಗಿದೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ ಅಂತ. ಕಾಲ್ಪನಿಕ ನಷ್ಟಗಳು ಯಾವುದು GST ಯನ್ನ ಬಾಕಿ ಉಳಿಸ್ಕೊಂಡಿಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್. ನೀವು ನೋಡಿ, ನಾವು GST ಬಾಕಿ ಉಳಿಸ್ಕೊಂಡಿದ್ರೆ ಅಂತ ಹೇಳಿಲ್ಲ. ನಾವು ರಾಜ್ಯಕ್ಕೆ GST ಬಾಕಿ ಉಳಿಸ್ಕೊಂಡಿದ್ರೆ ಅಂತ ನಾವೆಲ್ಲರೂ ಪದ ಹೇಳಿದೀವ? ಖಂಡಿತ ಇಲ್ಲ. ನಾವು GST ಒಪ್ಪಿಕೊಂಡ ಮೇಲೆ ರಾಜ್ಯದ ನಮ್ದು ಹೆಂಗಿತ್ತು ವೇಗ? 15% ನಮಗೆ ವಾರ್ಷಿಕ ನಮ್ದು ವೃದ್ಧಿ ಇತ್ತು. ಈಗ ನಾವು 9% ಬಂದಿದ್ದೀವಿ. ಅಂದ್ರೆ ನಾವು ನಷ್ಟದಲ್ಲಿದ್ದೀವಿ GST ಒಪ್ಕೊಂಡ ಮೇಲೆ. ನಾವು GST ಇಂದ ರಾಜ್ಯಕ್ಕಾಗ ನಷ್ಟ ಅದು ಬೇರೆ ವಿಷಯ. ಯಾರು ಬೇಡ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ನಟರಾಜ್ ಗೌಡ್ರು? ಯಾರು ಹೋಗಬೇಡಿ ಅಂತ ಹೇಳಿದ್ರು GST ಸಂದರ್ಭದಲ್ಲಿ? ಯಾರು ಹೋಗಬೇಡಿ ಅಂತ ಹೇಳಿದ್ರು ನಟರಾಜ್ ಗೌಡ್ರು? ಯಾರು ಅಧಿಕಾರದಲ್ಲಿ ನಟರಾಜ್ ಗೌಡ್ರು? ಈಗ ಅರುಣ್ ಹೇಳ್ತೀನಿ. ಇಲ್ಲ, ಅವಾಗ ಕೇಂದ್ರದಲ್ಲೂ ಬಿಜೆಪಿ, ರಾಜ್ಯದಲ್ಲೂ ಬಿಜೆಪಿ. 2022ರಲ್ಲಿ ನಂಬರ್ 1. ನಂಬರ್ 2 ನಾನು ಹೇಳ್ತಾ ಇರ್ತಕ್ಕ GST ಆಗ್ಬೇಕಾದ್ರೆ 2017 ಇದೊಂದು ಮುಖ್ಯಮಂತ್ರಿ ಇದ್ರು. ನೀವು ಯಾರು ಬಿಜೆಪಿ ಅಂತ? ಬಿಜೆಪಿ 2019 ನಂತರ ನಾನು ಕಾಂಪನ್ಸೇಷನ್ ನಾನು ಹೇಳ್ತಾ ಇರೋದು 2022ರಲ್ಲಿ ಕಾಂಪನ್ಸೇಷನ್ ಸ್ಟಾಪ್ ಆಯ್ತು ಅಂತ ಹೇಳಿದೆ ಹೊರತು ನಾವಿದ್ದಿ ಅವಾಗ ಡಬಲ್ ಇಂಜಿನ್. ಸಿಂಪಲ್ ಆಗಿ ಜನರಿಗೆ ಹೇಳೋದಾದ್ರೆ, ಒಂದ್ ನಿಮಿಷ, ಸಿಂಪಲ್ ಆಗಿ ಜನರಿಗೆ ಹೇಳೋದಾದ್ರೆ ಕೇಂದ್ರದಿಂದ ಬರಬೇಕಾಗಿರೋದು ಬಂದಾಗಿದೆ. GST ಯಲ್ಲೂ ಕೂಡ ಏನು ಬಾಕಿ ಇಲ್ಲ. ಬಟ್ ನಮಗೆ 14ನೇ ಹಣಕಾಸು ಆಯೋಗ 15ನೇ ಹಣಕಾಸು ಆಯೋಗದ ಕಂಪೇರ್ ಮಾಡಿದ್ರೆ ನಮಗೆ ನಷ್ಟ ಆಗಿದೆ ಅನ್ನೋದು ನಿಮ್ಮ ಲೆಕ್ಕ ಅಷ್ಟೇ ಅಲ್ವಾ? ಇಲ್ಲ, ಅದೊಂದು ಇಲ್ಲ 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 ಅದು ಒಂದು 15ನೇ ಹಣಕಾಸಿನ ಆಯೋಗ ಮಧ್ಯಂತರ ವರದಿ ಪ್ರಕಾರ. ಬ್ರದರ್ ಅರುಣ್, ಇಲ್ಲ ಇಲ್ಲ ಅರುಣ್,
ಅರುಣ್, ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರದ ಹೇಳ್ತೀನಿ, 15ನೇ ಹಣಕಾಸಿನ ಆಯೋಗದ ಪ್ರಕಾರ 5,495 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ನಂಬರ್ 1. ನಂಬರ್ 2, 3,000 ಕೋಟಿ ರೂಪಾಯಿ 15ನೇ ಹಣಕಾಸಿನ ಆಯೋಗದ ಪ್ರಕಾರ ಹೇಳ್ತೀನಿ, 3,000 ಕೋಟಿ ರೂಪಾಯಿ ಪೆರಿಫೆರಲ್ ರಿಂಗ್ ರಸ್ತೆಗೆ, 3,000 ಕೋಟಿ ರೂಪಾಯಿ ಲೇಕ್ ಡೆವಲಪ್ಮೆಂಟ್ಸ್ಗೆ, ಒಟ್ಟು 11,545 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಅದು ಕೊಟ್ಟಿಲ್ಲ. ನಂಬರ್ 1. ನಂಬರ್ 2, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ 2021-22ರಲ್ಲಿ ನಮಗೆ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಮಾತ್ರ ಬಾಕಿ ಉಳ್ಕೊಂಡಿದೆ. 1,87,000 ಕೋಟಿ ಅಲ್ಲ, ಅದು ಕಾಲ್ಪನಿಕ ನಷ್ಟ. ಇಲ್ಲ, ಕಾಲ್ಪನಿಕ ನಷ್ಟ ಅಲ್ಲ, ಬರ್ತೀನಿ ಒಂದೇ ನಿಮಿಷ. ಅಶ್ವಿನ್ ಅವ್ರನ್ನ ಮಾತಾಡಿಸಿಲ್ಲ, ಸುಮಾರು 15 ನಿಮಿಷ ಆಗೋಯ್ತು. ಬರ್ತೀನಿ ನಟರಾಜ್ ಗೌಡ್ರೆ. ಎಸ್ ಅಶ್ವಿನ್. ಅರುಣ್ ಸರ್, ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಕಾಂಗ್ರೆಸ್ ಅವರು ಇದು ನಿಜವಾಗಲೂ ಕರ್ನಾಟಕದ ಹಿತ ಕಾಪಾಡಲಿಕ್ಕೆ ಅವರು ದೆಹಲಿನಲ್ಲಿ ಹೋಗಿ ಇವತ್ತು ಏನು ಆ ರೀತಿ ಎಲ್ಲ ಕೂತ್ಕೊಂಡು ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಒಂದು ಹೋರಾಟ ಮಾಡಿಲ್ಲ. ಅವರ ಒಂದು ರಾಜಕೀಯ ಒಂದು ಎಲ್ಲೋ ಒಂದು ಕಡೆ ಭಾರತ್ ನ್ಯಾಯ ಯಾತ್ರೆ ಎಲ್ಲೋ ಒಂದು ಕಡೆ ಮುಗ್ಗರಿಸಿದೆ. ಇದನ್ನೆಲ್ಲ ಕೆಲವು ಹೇಳಿಕೆಗಳ ಒಂದು ಏನು ವಿರೋಧಿತನ ಎಲ್ಲಿತ್ತು ಇದನ್ನೆಲ್ಲ ಮುಚ್ಚಾಕ್ಲಿಕ್ಕೆ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ ಅರುಣ್ ಸರ್. ಎಷ್ಟು ಸುಳ್ಳು ಅಂಕಿ ಅಂಶಗಳು ಕಾಂಗ್ರೆಸ್ ಅವ್ರು ಕೊಡ್ತಿದ್ದಾರೆ ಅಂದ್ರೆ, ನಾನು ಆರಂಭದಲ್ಲೂ ಹೇಳಿದ್ದೆ, ಗ್ರಾಮೀಣಾಭಿವೃದ್ಧಿಗೆ ಬಂದಂತ ಯೋಜನೆಗೆ ಕೊಟ್ಟಂತ ಆ ಒಂದು ಹಣನ, ಕೇಂದ್ರ ಸರ್ಕಾರ ಕೊಟ್ಟಿರೋಂಥ ಹಣನ ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಂಡಿಲ್ಲ. ಕೇಂದ್ರ ಸರ್ಕಾರ ಹೇಳಿದೆ, ಇದಕ್ಕೆ ಅವ್ರಿಗೂ ಒಂದು ಸ್ಟೇಟ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಸರ್ಕಾರ ಕೊಡಬೇಕು. ಮತ್ತೆ ಇವರು ಹೇಳ್ತಿದ್ದಾರೆ 1,87,000 ಕೋಟಿ ನಷ್ಟ ಆಗುತ್ತೆ ಅಂತ. ಸರ್, ಇನ್ನು ಈ ವರ್ಷದ ಫೈನಾನ್ಸ್ ಇಯರೇ ಮುಗ್ದಿಲ್ಲ. 2024 2025ಕ್ಕೆ 27,000 ಕೋಟಿ ಲಾಸ್ ಆಗುತ್ತೆ. 2025 2026 ಸಾಲ್ಗೆ 21,000 ಕೋಟಿ ಲಾಸ್ ಆಗುತ್ತೆ ಅಂತ ಹೇಗೆ ಈಗಲೇ ಪ್ರೆಡಿಕ್ಟ್ ಮಾಡ್ತಿದ್ದಾರೆ? ಸುಳ್ಳು ಅಂಕಿ ಅಂಶಗಳು ಕೊಡೋದ್ರಲ್ಲಿ ನಿಸ್ತಿಬ್ರು ಕಾಂಗ್ರೆಸ್. ಒಂದಂತೂ ತಳ್ಳಿ ಹಾಕಿ ಹೋಗಿಲ್ಲ ಬಿಜೆಪಿ ಮತ್ತು ಜೆಡಿಎಸ್. ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಇಬ್ರು ಒಂದಂತೂ ತಳ್ಳಿ ಹಾಕ್ಬಾರ್ದು ನೀವು. ಬಜೆಟ್ ಗಾತ್ರ ಹೆಚ್ಚಾದಾಗ ನಮಗೆ ಗಾತ್ರವೂ ಕೂಡ ರಾಜ್ಯಕ್ಕೆ ಬರಬೇಕಾಗಿರುವಂತ ದುಡ್ಡು ಜಾಸ್ತಿ ಆಗ್ಬೇಕಾಗಬಾರ್ದ ಸರ್? ಅರುಣ್ ಅವರೇ, ಅದೇ ರೀತಿ ನಾನು ತೆಗೆದುಕೊಂಡು ಸಾಗಿಸ್ತೀನಿ. 52,000 ಕೋಟಿ ಕೊಡ್ತೀನಿ, 24 ಲಕ್ಷ ಇದ್ದಿದ್ದು ಕೋಟಿ ಬಜೆಟ್ ಇದ್ದಿದ್ದು 45 ಲಕ್ಷ ಕೋಟಿ ಬಜೆಟ್ಗೆ ಹೋದಾಗ್ಲೂ ಕೂಡ ಅಷ್ಟೇ ಕೊಡ್ತೀನಿ ಅಂದ್ರೆ ಹೇಗೆ? ಅದು ಅನ್ಯಾಯ ಅಲ್ವಾ? ನಾನು ತಮ್ಮಲ್ಲಿ ಇಷ್ಟೇ ಒಂದು ಕಂಪ್ಯಾರಿಸನ್ಗೋಸ್ಕರ ಕೇಳ್ತೀನಿ. 2014ರಲ್ಲಿ ಹೈವೇ ನಮ್ಮ ರಾಜ್ಯದಲ್ಲಿ ಎಷ್ಟು ಕಿಲೋಮೀಟರ್ ಇತ್ತು, ಇವತ್ತು ಎಷ್ಟು ಕಿಲೋಮೀಟರ್ ಆಗಿದೆ ಅಂತ ಕಾಂಗ್ರೆಸ್ನವ್ರು ಹೇಳಿ. ಅದೇ ನಮ್ಮ ರಾಜ್ಯಕ್ಕೋಸ್ಕರನೇ ಮಾಡ್ದಂಗೆ ಇದೆ. ರಾಜ್ಯದ ಬಂಡವಾಳ ಅಲ್ವಾ ಅದು? ರಾಜ್ಯದಲ್ಲಿ ಹಾಕಿರುವಂತ ಬಂಡವಾಳ ಅದು. ಈಗ ಬೆಂಗಳೂರು ಮೆಟ್ರೋ ಎಲ್ಲಿಂದ ಬರುತ್ತೆ ಹಣ? ರಾಜ್ಯದ ಬಂಡವಾಳ, ರಾಜ್ಯಕ್ಕೆ ಬರ್ತಾ ಇರೋಂತ ಹರ್ಕ್ ಬರ್ತಂತ ದುಡ್ಡೆಲ್ಲ ರಾಜ್ಯದ ಪರವಾಗಿ. ನಾನು ಹೇಳ್ತಾ ಇದ್ದೀನಿ ಅರುಣ್ ಅವರೇ, ಅವ್ರೇನು ಕಾಲ್ಪನಿಕವಾಗಿ ಇವತ್ತು ಅಲ್ಲಿ ತಗೊಂಡೋಗಿ ತರದ ಒಂದು ಸಂಖ್ಯೆಗಳನ್ನ ಕೊಡ್ತಾ ಇದ್ದಾರೆ. ಅಲ್ಲ, ಒಂದ್ ನಿಮಿಷ ನೋಡಿ, ಅವರು 4 ಲಕ್ಷ ನಾವು ಕೊಡ್ತಾ ಇದೀವಿ. ಹಾಗಿದ್ದಾಗ ಅತಿ ದೊಡ್ಡ ನಮ್ಮ ದೇಶದಲ್ಲಿರುವಂತ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ. ಅಲ್ಲಿ ಹೈವೇ ನಿರ್ಮಾಣ ಮಾಡಿಲ್ವಾ ನೀವು? ಅಲ್ಲಿ ಅತಿ ಹೆಚ್ಚಾಗಿ ಫಂಡ್ ಕೊಟ್ಟಿಲ್ವಾ ಅವ್ರಿಗೆ ನಿರ್ಮಾಣ ಮಾಡಕ್ಕೆ? ಅದಲ್ದೇನೆ ಮತ್ತೆ 2 ಲಕ್ಷ ಕೋಟಿ 2015 ಫೈನಾನ್ಸ್ ನಲ್ಲಿ ಇರುವಂತ ವರದಿಯ ಆಧಾರದ ಮೇಲೆ ಅದನ್ನೆಲ್ಲ ನಡೆದಿರುವಂತದ್ದು. ಇವತ್ತು ಏನಾಗಿದೆ? 4 ಲಕ್ಷ ಕೋಟಿ 1,87,000 ಕೋಟಿ ಕಟ್ಟಿ ಬರಬೇಕಾಗಿದೆ ಅಂತ ಸುಳ್ಳು. ಇವ್ರು ಏನ್ ಹೇಳ್ತಾ ಇದ್ದಾರೆ? ದಾರಿ ತಪ್ಪಿಸೋಂತದಕ್ಕೆ ಆಯ್ತು ಸರ್, ಒಂದೇ ನಿಮಿಷ ಬಿಜೆಪಿ ಮತ್ತೆ ನಟರಾಜ್ ಗೌಡ್ರೆ ಒಂದ್ ಸೆಕೆಂಡ್. ನಮ್ಮ ಕರ್ನಾಟಕ ರಾಜ್ಯದ ಗಾತ್ರಕ್ಕೂ ಉತ್ತರ ಪ್ರದೇಶದ ಗಾತ್ರಕ್ಕೂ ವ್ಯತ್ಯಾಸ ಇದೆ. ನೀವು ಜನಸಂಖ್ಯೆ ಆಧಾರದ ಮೇಲೆ ಹೋಗ್ತೀರಾ, ವಿಸ್ತೀರ್ಣ ಆಧಾರದ ಮೇಲೆ ಬರಬೇಕಾಗಿತ್ತು. ಅದನ್ನ ಆಕ್ಚುಲಿ ಅವತ್ತು 2017ರಲ್ಲಿ ಸಿದ್ದರಾಮಯ್ಯನವರು ಹೋಗಿ ಈ ವಿಚಾರವನ್ನ ಮಾತನಾಡ್ಕೊಂಡು ಬರಬೇಕಾಗಿದ್ದು. ಜನಸಂಖ್ಯೆ ಆಧಾರದ ಮೇಲೆ ಹೋಗ್ಬೇಡಿ ಸರ್, ರಾಜ್ಯಗಳ ಗಾತ್ರಗಳ ದೊಡ್ಡದಿದೆ ಅಂತ ಹೇಳಿ. ಉತ್ತರ ಪ್ರದೇಶದಲ್ಲಿ ಇನ್ನೂ 4 ರಾಜ್ಯಗಳಾಗುವಷ್ಟು ದೊಡ್ಡ ರಾಜ್ಯ ಇರುವಂತದ್ದು ಉತ್ತರ ಪ್ರದೇಶ. ಅದನ್ನ ನೀವು ಬಿಟ್ಟು ಅಲ್ಲಿ ಜನಸಂಖ್ಯೆ 26 ಕೋಟಿ ಇದೆ, ನಾವು ಜಾಸ್ತಿ ಫಂಡ್ ಕೊಡ್ತೀವಿ ಅಂತಂದ್ರೆ ನಾವು ಬಾಯ್ ಬರ್ಕೊಳ್ಬೇಕು. ಅದಕ್ಕೆ ಸಿದ್ದರಾಮಯ್ಯ 4 ರಾಜ್ಯಗಳ ಅರುಣ್ ಅವರೇ ಬೇಕಾದ್ರೆ ದಾಖಲೆ ತೆಗೆಸಿ ನೋಡಿ. 2 ದಿವಸ ಬಂದು 15ನೇ ಹಣಕಾಸಿನವರು ಬಂದು ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರು ಅಪಾಯಿಂಟ್ಮೆಂಟ್ಗೋಸ್ಕರ ಕಾದಿದ್ದಾರೆ. 2 ದಿವಸ ಮುಖ್ಯಮಂತ್ರಿಗಳವ್ರನ್ನ ಭೇಟಿ ಮಾಡಿಲ್ಲ. ಆಯ್ತು ಸರ್, ಹಾಗಂತ ಮಾತ್ರ ಒಬ್ಬ ಮುಖ್ಯಮಂತ್ರಿ ಆಗಿರೋ ಜವಾಬ್ದಾರಿ ಅಲ್ವಾ? ಇವತ್ತು ಹೋಗಲ್ಲಿ ಬಾಬಾ ಬಡ್ಕೊಳ್ಳೋ ಬದಲು ಅವತ್ತು ತಾನು ಜವಾಬ್ದಾರಿ ಸರಿಯಾಗಿ ನಿರ್ವಹಿಸಬೇಕಾಗಿತ್ತು. ಇವತ್ತು ಸುಳ್ಳು ಪಟ್ಟಿಗಳ ಅವ್ರ ಮೇಲೆ ಇರುವಂತ ದೇಶಕ್ಕೆ ರಾಜ್ಯಕ್ಕೋಸ್ಕರ ಖಂಡಿತ ಇಲ್ಲ. ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋ ಪ್ರತಿಯೊಂದನ್ನು ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಗೋ ಅಂಡ್ ಕರೆಕ್ಷನ್ ದಟ್ 15th ಫೈನಾನ್ಸ್ ಕಮಿಷನ್ ವಿಚಾರದಲ್ಲಿ ಆತ್ಮವಂಚನೆ ಮಾಡ್ಕೋಬಾರ್ದು, ಸುಳ್ಳು ಹೇಳ್ಬಾರ್ದು. Yes.